ಮನುಷ್ಯರಿಗೆ ಯಾವುದೇ ತರಹದ ಅನುಭವ ಉಂಟಾದರೂ ಅದು ಬಾಹ್ಯ ಪ್ರಚೋದನೆಯಿಂದ ಅಥವಾ ಹೆಚ್ಚು ಸಮರ್ಥರಾದ ಹಾಗೆ ಬಾಹ್ಯ ಪ್ರಚೋದನೆ ಇಲ್ಲದೇನೂ ಆಗಬಹುದು. ಮಗುವಾಗಿದ್ದಾಗ ಲಾಲಿಪಾಪ್ ಕೊಟ್ರೆ ಸಂತೋಷದಿಂದ ಕುಣಿದಾಡ್ತೀರಿ. ಪ್ರಬುದ್ಧರಾದ್ಮೇಲೆ ಲಾಲಿಪಾಪ್ ಇಲ್ಲದೇನೂ ಸಂತೋಷವಾಗಿರಬೇಕು. ಲಾಲಿಪಾಪ್ ಅಂದರೆ ಇವತ್ತು ಅದು ಫೆರಾರಿ ಕಾರ್, ಮನೆ ಅಥವಾ ಇನ್ನೇನೋ ಇರಬಹುದು. ಆದರೆ ನಿಮಗೆ ಪ್ರಚೋದನೆ ಬೇಕಾ ಅಥವಾ ನಿಮ್ಮ ಅನುಭವನ ನೀವೇ ಕಿಚ್ಚೆಬ್ಬಿಸಬಹುದಾ? ಶಾಂಭವಿ ಮಹಾಮುದ್ರಾ ಆ ಸಾಧ್ಯತೆ. ನಿಮ್ಮ ಶಕ್ತಿಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದರ ಬಗ್ಗೆ ನೀವು ಹೆಚ್ಚು ಪ್ರಜ್ಞಾಪೂರ್ವಕರಾದಂತೆ ನೀವು ನಿಮ್ಮೊಂದಿಗೆ ಏನನ್ನಾದರೂ ಮಾಡಿಕೊಳ್ಳಬಹುದು. ದೇಹದ ವಿಷಯಕ್ಕೆ ಬಂದಾಗ ಒಬ್ಬರಿಗೆ ಆಗೋದು ಇನ್ನೊಬ್ಬರಿಗೆ ಆಗದೇ ಇರಬಹುದು. ಮನಸ್ಸಿನ ವಿಷಯಕ್ಕೆ ಬಂದಾಗ ಒಬ್ಬರು ಮಾಡೋದನ್ನು ಇನ್ನೊಬ್ಬರು ಮಾಡದೇ ಇರಬಹುದು. ಆದರೆ ಜೀವನ ಪ್ರಕ್ರಿಯೆಯ ವಿಷಯದಲ್ಲಿ ನಾವೆಲ್ಲರೂ ಒಂದೇ ತರಹದ ಸಾಮರ್ಥ್ಯ ಇರೋರು. ನೀವು ನನ್ನಷ್ಟೇ ಸಮರ್ಥರು, ಎಲ್ಲರಷ್ಟೇ ಸಮರ್ಥರು. ಯಾರೂ ಇನ್ನೊಬ್ಬರಿಗಿಂತ ಹೆಚ್ಚು ಅಥವಾ ಕಮ್ಮಿ ಅಂತಿಲ್ಲ. ದೈಹಿಕವಾಗಿ, ಮಾನಸಿಕವಾಗಿ ಬೇರೆ ಬೇರೆ ಮಟ್ಟದಲ್ಲಿ ಸಮರ್ಥರಿರಬಹುದು. ಆದರೆ ಒಂದು ಜೀವನ ಪ್ರಕ್ರಿಯೆಯಾಗಿ ಯಾರೂ ಯಾರಿಗಿಂತಲೂ ಉತ್ತಮ ಅಂತಿಲ್ಲ. ಶಾಂಭವಿ ಅಂದರೆ ಜೀವನವನ್ನೇ ಎಲ್ಲದಕ್ಕಿಂತ ಪ್ರಧಾನವಾಗಿಸೋದು. ನಿಮ್ಮ ದೇಹವನ್ನಲ್ಲ, ಮನಸ್ಸನ್ನಲ್ಲ, ಭಾವನೆಗಳನ್ನಲ್ಲ. ಜೀವನ ಪ್ರಕ್ರಿಯೆ ಪ್ರಧಾನವಾದ್ದು. ಉಳಿದದ್ದು ಅದನ್ನು ಅನುಸರಿಸಬೇಕು. ಇಡೀ ಜೀವನ ಹೇಗೆ ನಡೀತಿದೆ ಅಂದರೆ ದೇಹ, ಮನಸ್ಸು, ಭಾವನೆಗಳ ಅಗತ್ಯಗಳನ್ನು ಪೂರೈಸೋದರಲ್ಲೇ ಇಡೀ ಜೀವನ ಕಳೆದು ಹೋಗುತ್ತೆ. ಇರಬೇಕಾಗಿದ್ದು ಆ ರೀತಿ ಅಲ್ಲ. ನಿಮ್ಮ ದೇಹ, ಮನಸ್ಸು, ಭಾವನೆಗಳು ಈ ಜೀವದ ಬಳಕೆಗೆ ಇರೋದು. ಅವು ಜೀವಕ್ಕೆ ಅಧೀನವಾಗಿದ್ದರೆ ಮಾತ್ರ, ಅದೇನು ಅಂತ ಅನುಭವದಿಂದ ತಿಳ್ಕೊತೀರಿ, ಆಗ ಮಾತ್ರ ನೀವು ಬೇರೆ ಜೀವಿಗಳಲ್ಲಿ ಬದಲಾವಣೆ ತರಬಹುದು. ನೀವು ನೋಡಿರಬಹುದು, ಈ ಕ್ಷಣ ನೀವು ಅಥವಾ ಇನ್ಯಾರೋ ಅತ್ಯಂತ ಪ್ರೀತಿಯಲ್ಲಿರಬಹುದು. 10 ನಿಮಿಷಗಳ ನಂತರ ಪೂರ್ತಿ ವಿರುದ್ಧ ರೀತಿಯಲ್ಲಿರ್ತೀರಿ. ಯಾಕೆ ಅಂದರೆ ಅದು ರೂಪಾಂತರಿಸಲ್ಲ. ಮನಸ್ಸು, ದೇಹ ಮತ್ತು ಭಾವನೆಗಳ ಚಟುವಟಿಕೆಗಳು ನಿಮ್ಮ ಗಮನನ ಬೇರೆಡೆ ತಿರುಗಿಸಿದೆ. ಯಾಕೆ ಅಂದರೆ ಮೂಲಭೂತವಾಗಿ ಇದು ಒಂದು ಜೀವ. ಉಳಿದಿದ್ದೆಲ್ಲ ಅದಕ್ಕೆ ಅಧೀನವಾಗಿರೋದು. ಶಾಂಭವಿ ಮಹಾಮುದ್ರಾ ಇದನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಒಂದು ಸಾಧ್ಯತೆ. ನಿಮ್ಮಲ್ಲಿ ಜೀವನವೇ ಪ್ರಧಾನವಾಗಿರುತ್ತೆ, ಉಳಿದದ್ದು ಅದರ ಅಧೀನದಲ್ಲಿರುತ್ತೆ. ನೀವು ನೋಡ್ತೀರಿ, ನಿಮ್ಮ ದೇಹ, ಮನಸ್ಸು, ಭಾವನೆಗಳು ಅನಾಯಾಸವಾಗಿ ಕೆಲಸ ಮಾಡುತ್ತವೆ. ಇದನ್ನು ಸಾಕಾರಗೊಳಿಸೋಣ.